ನಮಸ್ಕಾರ ಆತ್ಮೀಯರೇ, ಮಲ್ಲ ಯುದ್ಧ ಯೂಟ್ಯೂಬ್ ಚಾನಲಕ್ಕೆ ನಿಮ್ಮ ಕನ್ನಡದ ಮಗುಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಾಳಿಲ್ಲ, ಬಲ್ಲವರಿದ್ದು ಬಲವಿಲ್ಲ, ಸಾಹಿತ್ಯ ಎಲ್ಲರಿಗಿಲ್ಲ ಸರ್ವಜ್ಞ ಎನ್ನುವ ಹಾಗೆ ಆತನೀಯ ಸಾಹಿತ್ಯ ಕ್ಷೇತ್ರದ ಶಿಖರ ಆಗಿರತಕ್ಕಂಥ ಒಬ್ಬ ಮಹಾನ್ ಕವಿಗಳನ್ನು, ಅವರ ಸಾಹಿತ್ಯದ ಸವಿಯನ್ನು ನಾವು ನೀವೆಲ್ಲರೂ ಸವಿಲಿಕ್ಕೆ ಇವತ್ತು ಆಗಮಿಸಿದ್ದೇವೆ. ಇವರು ಕವಿಗಳಾಗಿ, ಆಧುನಿಕ ವಚನಕಾರರಾಗಿ, ವಾಗ್ಮಿಗಳಾಗಿ, ವರದಿಗಾರರಾಗಿ, ಸಾಹಿತಿಗಳಾಗಿ, ಪ್ರಕಾಶಕರು, ಸಂಚಾಲಕ, ಸಂಘಟಕ, ಚಿಂತಕ, ಸಾವಯವ ಕೃಷಿಕರಾಗಿ, ಗಡಿ ಕಾವಲುಗಾರರಾಗಿ, ನಾಡು ನುಡಿಯ ರಕ್ಷಕರಾಗಿ, ಹೋರಾಟಗಾರರಾಗಿ ತಮ್ಮ ಅಪಾರ ಸೇವೆಯನ್ನು ಈ ನಾಡಿಗೆ ಸಲ್ಲಿಸಿದ್ದಾರೆ. ಇಂಥ ಒಬ್ಬ ಮಹಾನ್ ಕವಿಗಳ ಹಲವಾರು ಕೃತಿಗಳನ್ನು ಸುಮಾರು 45 ವರ್ಷಗಳಿಂದ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇದುವರೆಗೆ ಸುಮಾರು ಒಂದು ಉತ್ತಮ ಕೃತಿಗಳನ್ನು ಕನ್ನಡ ನಾಡಿಗೆ ನೀಡಿದ್ದಾರೆ. ಇಂಥ ಒಬ್ಬ ಮಹಾನ್ ಕವಿ, ಸಾಹಿತಿಕ ಹಾಗೂ ಸಾಂಸ್ಕೃತಿಕ, ಸಾಮಾಜಿಕವಾಗಿರತಕ್ಕಂಥ ತಾಲೂಕಾ, ಜಿಲ್ಲಾ, ರಾಜ್ಯ ಮಟ್ಟದ ಹಲವು ಸಂಘಟನೆಗಳಲ್ಲಿ ಸಂಘದ ಅಧ್ಯಕ್ಷರಾಗಿ, ಗೌರವ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಸಂಘಟನಾ ಕಾರ್ಯದರ್ಶಿಗಳಾಗಿ, ಸಂಚಾಲಕರಾಗಿ, ಸದಸ್ಯರಾಗಿ ನಾಡಿನ ಅನೇಕ ಸಂಘಟನೆಗಳಲ್ಲಿ ತಮ್ಮ ಅಪಾರ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಒಂದು ಸಾಹಿತ್ಯ ಹಾಗೂ ಸೇವೆಗೆ ಒಲಿದು ಬಂದಂಥ ಪ್ರಶಸ್ತಿ ಪುರಸ್ಕಾರಗಳು ಕೂಡ ನಮ್ಮನ್ನು ನಿಬ್ಬೆರಗಾಗಿಸುತ್ತವೆ. ಆತ್ಮೀಯರೇ, ಕನ್ನಡ ಸ್ವರಗಳಲ್ಲಿ ಬರುವ ಮೊದಲ ಅಕ್ಷರವೆಂದರೆ ಅದು ಅ. ನಮ್ಮ ಈ ಮೊದಲನೆಯ ಸಂದರ್ಶನ ಕೂಡ ಈ ಒಂದು ಅ ಅಕ್ಷರದಿಂದಲೇ ಪ್ರಾರಂಭಿಸೋಣ. ನಮ್ಮೆಲ್ಲರ ಅಭಿಮಾನದ ಕವಿ ಬಸವ ನೀಲಾಂಬಿಕಾ ತನಯ ಆತನೀಯ ಅಪ್ಪ ಸಾಹೇಬ್ ಅಲಿಬಾದಿ ಅವರನ್ನು ನಮ್ಮ ಮಲ್ಲಿಗೆ ಮಕರಂದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸರ್, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಸರ್, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ತಲೆಯನ್ನು ಎಲ್ಲ ಕಡೆ ಓಡಿಸಿದ್ದೀರಿ, ಅದೇ ರೀತಿ ಕೈಗಳನ್ನು ಎಲ್ಲ ಕಡೆಗೆ ದುಡಿಸಿದ್ದೀರಿ, ಅದೇ ರೀತಿ ಕಾಲನ್ನು ಎಲ್ಲ ಕಡೆ ನಡೆಸಿದ್ದೀರಿ, ಪುಸ್ತಕಗಳನ್ನು ಮಸ್ತಕದಲ್ಲಿ ತುಂಬಿಕೊಂಡಿದ್ದೀರಿ, ಮನೆಯಲ್ಲಿಯೂ ತುಂಬಿದ್ದೀರಿ, ಜನರ ಮನದಲ್ಲಿಯೂ ಕೂಡ ಪುಸ್ತಕದ ಒಂದು ಪ್ರಭೆಯನ್ನು ತಾವು ಬೀರಿದ್ದೀರಿ, ಮನೆಯಲ್ಲಿ ಗ್ರಂಥಾಲಯವನ್ನು ಕೂಡ ಮಾಡಿದ್ದೀರಿ, ಹಲವು ದೇಶಗಳನ್ನು ಸುತ್ತಿದ್ದೀರಿ. ನಿಮ್ಮ ದೇಶ ಕೋಶದ ಭಾಷೆಯ ಬುತ್ತಿಯನ್ನು ಬಿಚ್ಚಿ ನಮ್ಮ ವೀಕ್ಷಕರಿಗಾಗಿ, ನಮಗಾಗಿ ಹೇಳುವುದಾದರೆ, ತಾವು ಓದಿದಂಥದ್ದಾಗಿರ್ಬೋದು ಅಥವಾ ಹಲವಾರು ದೇಶಗಳನ್ನು ಸುತ್ತಿ ಸಾಕಷ್ಟು ಅನುಭವವನ್ನು ಪಡೆದುಕೊಂಡಿದ್ದೀರಿ. ಆ ದೇಶಕೋಶದ ಭಾಷೆಯ ಬುತ್ತಿಯನ್ನು ನಮ್ಮ ವೀಕ್ಷಕರಿಗಾಗಿ ತಾವು ನೀಡಬೇಕೆಂದು ತಮ್ಮಲ್ಲಿ ವಿನಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ಅಪ್ಪ ಸಾಹೇಬ್ ಅಲಿಬಾದಿ, ಕವಿ, ಸಾಹಿತಿ, ಬೆಳಗಾವಿ ಜಿಲ್ಲೆಯ ಅಥಣಿಯಲ್ಲಿದ್ದುಕೊಂಡು ಸುಮಾರು 45-50 ವರ್ಷಗಳಿಂದ ನಾನು ಸಾಹಿತ್ಯದಲ್ಲಿ ಸೇವೆ ಮಾಡ್ತಾ ಬಂದಿದ್ದೇನೆ. ಮೂಲತಃ ಅಥಣಿ ತಾಲೂಕಿನ ಕನಾಳ ಗ್ರಾಮದವನು. ಅಲ್ಲಿ ಹುಟ್ಟಿ ಅಥಣಿಯಲ್ಲಿ ರಾಯಬಾಗ್ ತಾಲೂಕಿನ ಹಾರುಗೆರೆಯಲ್ಲಿ ಇದ್ದುಕೊಂಡು LICಯಲ್ಲಿ ಕಳೆದ 37 ವರ್ಷಗಳಿಂದ ಸೇವೆ ಸಲ್ಲಿಸಿ ಈಗ ಇದು 5ನೇ ವರ್ಷ ನಾನು ನಿವೃತ್ತನಾಗಿ, ನನ್ನ ವೃತ್ತಿಯಿಂದ ನಾನು ನಿವೃತ್ತನಾಗಿದ್ದೇನೆ ಹೊರತು ನನ್ನ ಪ್ರವೃತ್ತಿಯಿಂದ ನಾನು ನಿವೃತ್ತನಾಗಲಿಲ್ಲ. ಅದೇ ಪ್ರವೃತ್ತಿಯನ್ನು ಮುಂದುವರಿಸ್ಕೊಂಡು ಬಂದಿದ್ದೀನಿ. ಆಮೇಲೆ ಸುಮಾರು ಒಂದು 45ಗಿಂತ ಹೆಚ್ಚಿನ ಗ್ರಂಥಗಳನ್ನು ನಾನು ಬರೆದಿದ್ದೇನೆ. ನನಗೆ ಇಷ್ಟವಾದ ಕ್ಷೇತ್ರ ಅಂತಂದರೆ ಅದು ಕಾವ್ಯ, ಆಧುನಿಕ ವಚನ, ಚುಟುಕು, ಹನಿಗವನ, ನೀಳ್ಗವನ, ಈ ಎಲ್ಲ ಕ್ಷೇತ್ರಗಳಲ್ಲಿ ನಾನು ಕೆಲಸಗಳನ್ನು ಮಾಡಿದ್ದೇನೆ. ಇದರ ಜೊತೆಗೆ ಸಂಪಾದನಾ ಗ್ರಂಥಗಳನ್ನು ಕೂಡ ಪ್ರಕಟಿಸಿದ್ದೇನೆ. ಆಮೇಲೆ ಮತ್ತೊಂದು ಪ್ರಶ್ನೆ ಕೇಳಿದ್ರಿ ನೀವು, ಏನಂತಂದ್ರೆ ದೇಶ ನೋಡು ಇಲ್ಲ ಕೋಶ ಓದು ಅಂತೇಳಿ. ನಾನು ಹಲವಾರು ದೇಶಗಳನ್ನು ನೋಡಿದ್ದೇನೆ. ಆಮೇಲೆ ಮೊಟ್ಟ ಮೊದಲನೇದಾಗಿ 2016ರಲ್ಲಿ ನಾನು ಯುರೋಪಿನ 10 ರಾಷ್ಟ್ರಗಳನ್ನು ಸುತ್ತಿ ಬಂದಿದ್ದೇನೆ. ಅದರಲ್ಲಿ ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಹಾಲೆಂಡ್, ಲಿಚೆನ್ಸ್ಟೈನ್, ಆಸ್ಟ್ರಿಯಾ, ವ್ಯಾಟಿಕನ್, ಇಟಲಿ, ಈ ಮುಂತಾದ 10 ದೇಶಗಳನ್ನು ಒಂದೇ ಬಾರಿಯಲ್ಲಿ ನಾನು ಸುತ್ತಿ ಬಂದಿದ್ದೇನೆ. ಆಗ ಭಾಳಷ್ಟು ಅನುಭವಗಳನ್ನು ನಾನು
ಯುರೋಪ್ ಪ್ರವಾಸದಲ್ಲಿ ಕಂಡಿದ್ದೇನೆ. ಅಲ್ಲಿನ ಶಿಸ್ತು, ದಕ್ಷತೆ ಮತ್ತು ಅಲ್ಲಿ ಸ್ವಚ್ಛತೆ ಅದನ್ನೆಲ್ಲ ನೋಡಿದಾಗ ನಾವು ಭಾಳಷ್ಟು ಇನ್ನೂ ಹಿಂದೆ ಇದ್ದೀವಲ್ಲ ಅನ್ನುವಂಥ ಭಾವನೆ ನನಗೆ ಬರ್ತದೆ. ಅದಕ್ಕಿಂತ ನಂತರ 2018ರಲ್ಲಿ ನಾನು ಸಿಂಗಾಪುರ್, ಮಲೇಷ್ಯಾ ಮತ್ತು ಥೈಲ್ಯಾಂಡ್ ಪ್ರವಾಸವನ್ನು ಕೂಡಿ ಮಾಡಿದ್ದೇನೆ. ನಂತರ ಲಕ್ಷದ್ವೀಪ ಪ್ರವಾಸ ಮಾಡಿದ್ದೇನೆ. ನಂತರ ಇತ್ತೀಚೆಗೆ ಕಳೆದ ಒಂದು 2-3 ತಿಂಗಳ ಹಿಂದೆ ನಾನು ಅರಬ್ ರಾಷ್ಟ್ರಗಳಾದ ದುಬೈ ಮತ್ತು ಅಬುಧಾಬಿ ದರ್ಶನವನ್ನು ಕೂಡ ಮಾಡಿ ಬಂದಿದ್ದೇನೆ. ಈ ಮನೆಯಲ್ಲೇ ಒಂದು ಗ್ರಂಥಾಲಯವನ್ನು ಮಾಡಿದ್ದೀರಿ, ಸಾವಿರಾರು ಪುಸ್ತಕಗಳನ್ನು ಸಂಗ್ರಹಿಸಿದ್ದೀರಿ, ಅಷ್ಟೇ ಅಧ್ಯಯನವನ್ನು ಕೂಡ ಮಾಡಿದ್ದೀರಿ, ಅಷ್ಟು ಕೃತಿಗಳನ್ನು ಕೊಟ್ಟಿದ್ದೀರಿ. ಗ್ರಂಥಾಲಯದ ಕುರಿತಾಗಿರ್ಬೋದು, ತಾವು ನೀಡಿರ್ತಕ್ಕಂಥ ಕೃತಿಗಳ ಕುರಿತಾಗಿ ಹೇಳೋದಾದರೆ, ನಾನು 2007ರಲ್ಲಿ ಈ ಮನೆಗೆ ಬಂದ ಮೇಲೆ ನಾನು ಗ್ರಂಥಾಲಯವನ್ನು ಮನೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದೇನೆ. ಅದಕ್ಕಿಂತಲೂ ಪೂರ್ವದಲ್ಲಿ ಬಿಡಿಯಾಗಿ ಗ್ರಂಥಗಳನ್ನು ಮನೆಯಲ್ಲಿ ಇಟ್ಟಿದ್ದೆ. ಈ ಮನೆ 1999 ಜನವರಿಯಲ್ಲಿ ಪರಮ ಪೂಜ್ಯ ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಸಿದ್ದೇಶ್ವರ ಸ್ವಾಮೀಜಿಯವರಿಂದ ಈ ಮನೆ ಉದ್ಘಾಟನೆ ಆಯಿತು. ಆ ಉದ್ಘಾಟನೆ ಆದಮೇಲೆ ಅವರ ಹೆಸರಿನಲ್ಲೇ ಸಿದ್ದೇಶ್ವರ ಗ್ರಂಥಾಲಯ ಅಂತೇಳಿ 2007ರಲ್ಲಿ ನಾನು ಮನೆಯಲ್ಲಿ ಉದ್ಘಾಟನೆ ಮಾಡಿದೆ. ಈ ಮೊದಲನೇ ಮಹಡಿಯಲ್ಲಿ ನಮ್ಮ ಗ್ರಂಥಾಲಯದ ಅಲ್ಲಿ ಸುಮಾರು 10,000 ಪುಸ್ತಕಗಳು ನಮ್ಮ ಮನೆಯ ಗ್ರಂಥಾಲಯದಲ್ಲಿ ಇವೆ. ಅವು ಕಾವ್ಯಕ್ಕೆ ಸಂಬಂಧಪಟ್ಟವು ಸಾಕಷ್ಟಿವೆ. ಯಾಕಂದರೆ ಕಾವ್ಯ ನನ್ನ ಭಾಳಷ್ಟು ಇಂಟ್ರೆಸ್ಟಿಂಗ್ ಕ್ಷೇತ್ರ. ಅದಕ್ಕೆ ಚುಟುಕು ಕಾವ್ಯ, ಆಮೇಲೆ ನೀಳ್ಗವನ, ಹನಿಗವನ ಎಲ್ಲ ಕಾವ್ಯ ಪ್ರಕಾರದ ಗ್ರಂಥಗಳದಾವ. ಆಮೇಲೆ ದೊಡ್ಡ ದೊಡ್ಡ ಸಾಹಿತಿಗಳ, ಆಮೇಲೆ ಅವರ ಸಮಗ್ರ ಸಂಕಲನ ಸಂಪುಟಗಳು ಕೂಡ ನನ್ನಲ್ಲಿ ಅವ. ಅದ್ರ ಜೊತೆಗೆ ವೈಚಾರಿಕತೆಗೆ ಸಂಬಂಧಪಟ್ಟಂಥ ಲೇಖನಗಳ ಸಂಗ್ರಹಗಳು ಕೂಡ ಗ್ರಂಥಗಳು ಕೂಡ ನನ್ನಲ್ಲವ. ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳದಾವ. ಆಮೇಲೆ ಅಭಿನಂದನೆ ಗ್ರಂಥಗಳು ಕೂಡ ನನ್ನ ಹತ್ತಿರ ಸಾಕಷ್ಟವ. ಆಮೇಲೆ ನಾಡು ನುಡಿಗೆ ಸಂಬಂಧಪಟ್ಟಂಥ ಗ್ರಂಥಗಳು ನನ್ನಲ್ಲವ. ಒಬ್ಬ ವಯಸ್ಸಾದ ತಂದೆಗೆ ತಾನು ಹೇಗಿದ್ದೇನೆ, ಏನಾಗಿದ್ದೇನೆ ಎನ್ನುವುದಕ್ಕಿಂತ ತನ್ನ ಮಕ್ಕಳು ಹೇಗಿದ್ದಾರೆ, ಏನಾಗಿದ್ದಾರೆ ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ನಮ್ಮ ಈ ಮಲ್ಲಿಗೆ ಮಕರಂದದ ಕಾರ್ಯಕ್ರಮದ ಕೂಡ ಉದ್ದೇಶ ಅದೇ ಆಗಿರುವುದರಿಂದ ತಮ್ಮ ಕಾವ್ಯದ ಒಂದು ಸವಿಯನ್ನು ನಮ್ಮ ವೀಕ್ಷಕರಿಗಾಗಿ ಹೇಳುವುದಾದರೆ, ತಾವು ಚುಟುಕಾಗಿರ್ಬೋದು ಅಥವಾ ವಚನಗಳಾಗಿರ್ಬೋದು ಮತ್ತು ಕವನಗಳ ಆಗಿರ್ಬೋದು, ಸಾಕಷ್ಟು ಕೃತಿಗಳನ್ನು ತಾವು ಬಹುತೇಕವಾಗಿ ಹೆಚ್ಚು ಕವಿತೆಗಳನ್ನು ತಾವು ರಚಿಸಿದ್ದೀರಿ ಅಂತಕ್ಕಂಥದ್ದು ಒಂದು ವಿಶೇಷತೆ. ಅವನ್ನು ನಮ್ಮ ವೀಕ್ಷಕರಿಗಾಗಿ ನಾನು ಸುಮಾರು 26 ಕವನ ಸಂಕಲನಗಳು ಬಂದವ. ಅದರಲ್ಲಿ ಮುಖ್ಯವಾಗಿ ಮೊದಲು ನಾನು ಚುಟುಕಿನಿಂದ ಓದನ್ನು ಪ್ರಾರಂಭ ಮಾಡ್ತೀನಿ. ಇಲ್ಲಿ ಚುಟುಕಿನಲ್ಲಿ ಈ ನಮ್ಮ ಗಡಿ ಸಮಸ್ಯೆ ಭಾಳಷ್ಟಿದೆ. ಅದೇ ಗಡಿ ಬಗ್ಗೆ ಒಂದು ಚುಟುಕು ಬರೆದಿದ್ದೆ. ದಡಿ ಗಟ್ಟಿ ಇದ್ದರೆ ಸೀರೆ ಗಟ್ಟಿಯಾಗಿರುತ್ತದೆ, ದಡಿ ಗಟ್ಟಿ ಇದ್ದರೆ ಸೀರೆ ಗಟ್ಟಿಯಾಗಿರುತ್ತದೆ. ಆಮೇಲೆ ಗಡಿ ಗಟ್ಟಿಯಾಗಿದ್ದರೆ ನಾಡು ಸುರಕ್ಷಿತವಾಗಿರುತ್ತದೆ ಅನ್ನುವಂಥ ಚುಟುಕು. ನಂತರ ಕವಿ ಎಂದರೆ ಸಾರಸ್ವತ ಲೋಕದ ಅನಭಿಷಕ್ತ ದೊರೆ, ಕವಿ ಎಂದರೆ ಸಾರಸ್ವತ ಲೋಕದ ಅನಭಿಷಕ್ತ ದೊರೆ, ಸಾಂಸ್ಕೃತಿಕ ಲೋಕದ ಸರಳ ವಾರಸುದಾರ. ಇನ್ನೊಂದು ಈ ಸಂದರ್ಭದಲ್ಲಿ ಹೇಳ ಬಯಸ್ತಾ ಇದ್ದೀನಿ, ಅದು ಕನ್ನಡದ ಬಗ್ಗೆ. ಒಳನಾಡೇ ಇರಲಿ ಹೊರನಾಡೇ ಇರಲಿ, ಗಡಿನಾಡೇ ಇರಲಿ, ಕನ್ನಡಿಗರ ಹೃದಯದಲ್ಲಿ ಕನ್ನಡದ ನಂದಾದೀಪ ಸದಾ ಬೆಳಗುತ್ತಿರಲಿ, ಸದಾ ಬೆಳಗುತ್ತಿರಲಿ ಅಂಥೇಳಿ. ಇದು ವಚನೋಲ್ಲಾಸ ಅಂಥೇಳಿ ಈ ರೀತಿ ಒಂದು 6 ವಚನ ಸಂಕಲನಗಳು ಬಂದಿವೆ. ಒಂದು ಮಾತು ಅಂಥೇಳಿ, ಮಾತು ಹೇಗಿರಬೇಕು ಮತ್ತು ಮಾತಿನಿಂದ ಅಪಘಾತಗಳು ಏನು ತೊಂದರೆಗಳು ಆಗ್ತವ ಅನ್ನೋದ್ರ ಬಗ್ಗೆ. ಹನಿ ಹುಳಿ ಸಾಕಲ್ಲವೇ ಹಾಲು ಕೆಡಲು, ತೊಟ್ಟು ವಿಷ ಸಾಕಲ್ಲವೇ ಪ್ರಾಣ ತೆಗೆಯಲು, ಮನ ಕೆಡಿಸುವ ಮಾತು ಒಂದೇ ಆದರೇನಂತೆ, ಮಂತರೆಯ ಒಂದೇ ಮಾತು ಸಾಕಾಯಿತಲ್ಲವೇ, ದಶರಥನ ಎದೆ ಬಿರಿಯಲು, ರಾಮ ಕಾಡಿನ ದಾರಿ ಹಿಡಿಯಲು, ಮನೆ ಒಡೆಯದ ಹದವರಿತ ಮಾತಿರಲೆಂದ ಬಸವ ನೀಲಾಂಬಿಕಾತನೆ ಅಂತ ಇನ್ನೊಂದು. ಸರ್, ಇದು ಬಸವ ನೀಲಾಂಬಿಕಾ ತನೆಯ ಅಂತಕ್ಕಂಥದ್ದು ತಮ್ಮ ತಂದೆ ತಾಯಿಯವರ ಹೆಸರು. ಹೌದು. ಇಲ್ಲಿ ಏನಾಗಿದೆ, ಬಸವ ನೀಲಾಂಬಿಕಾತನ ನನ್ನ ಕಾವ್ಯನಾಮ. ಇಲ್ಲಿ ಬಸಪ್ಪ ನನ್ನ ಅಪ್ಪನ ಹೆಸರು. ಆಮೇಲೆ ಬಸವಣ್ಣವರಾಗೆ ಬಸವಣ್ಣ ಅಂತ ಹೆಂಗಿತ್ತು ಹಾಗೆ. ಆಮೇಲೆ ತಾಯಿ ನೀಲಾಂಬಿಕೆ, ಅವ್ರು ನಮ್ಮ ನೀಲಮ್ಮ ಅಂತ ಹೇಳಿ ನಮ್ಮ ತಾಯಿ. ಅದೊಂದು ವಿಶೇಷತೆ ನಿಮ್ಮಲ್ಲಿ. ಯಾಕೆಂತಂದ್ರೆ
ಬಸವಣ್ಣನವರ ಪತ್ನಿ ಹೆಸರು ಕೂಡ ನೀಲಾಂಬಿಕಾ. ಹೌದು. ಮತ್ತು ನಮ್ಮ ತಾಯಿ ಬಸವಣ್ಣನೇ ತಂದೆ, ಬಸವಣ್ಣನೇ ತಾಯಿ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ ಅಂತ 12ನೇ ಶತಮಾನದಲ್ಲಿ ಶಿವಶರಣರು ಬಸವಣ್ಣನ ತಂದೆ ಸ್ವರೂಪದಲ್ಲಿ ಹೌದು ಹೌದು. ನಿಮ್ಗ 2 ರೀತಿಯಿಂದ ಭಾಗ್ಯ. ಹೌದು. ಹಾ, ಬಸವಣ್ಣನೇ ತಂದೆ ಅಂತ ನಡ್ಕೊಂಡಂತ ಧರ್ಮದಲ್ಲಿ ತಾವು ಹುಟ್ಟಿದ್ದೀರಿ, ಮತ್ತೆ ಅದೇ ರೀತಿ ಹೆಸರು ಉಳ್ಳತಕ್ಕಂತ ತಂದೆ ತಾಯಿಯನ್ನು ಕೂಡ ಪಡೆದಿದ್ದೀರಿ. ಹೌದು. ಅದಕ್ಕಾಗಿ ನಾನು ಬಸವ ನೀಲಾಂಬಿಕಾ ತನಯ ಅಂತೇಳಿ ಅಂಬಿಕಾ ತನಯ ಅಂತಾರಲ್ಲ ಆ ರೀತಿ ನಾ ಬಸವ ನೀಲಾಂಬಿಕಾ ತನಯ ಅಂತಂದು ನನ್ನ ಕಾವ್ಯನಾಮ. ಆ ಕಾವ್ಯನಾಮದಲ್ಲಿ 6 ಸಂಕಲನಗಳು ಈಗ ಬಂದಿವೆ. ಸಿದ್ದೇಶ್ವರ ಸ್ವಾಮೀಜಿಯವ್ರ ಬಗ್ಗೆ ನಾನು ಒಂದು ಕವನ ಬರೆದಿದ್ದೆ, ಅದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಸಿದ್ದೇಶ್ವರ ಶಿವಯೋಗಿ, ಖಾದಿ ಲುಂಗಿ ಕಿಸೆಯರದ ನಿಲುವಂಗಿ, ಕನ್ನಡಕದ ಹಿಂದೆ ಮಿಂಚುಗಣ್ಣು, ಶಾಂತ ಪ್ರಶಾಂತ ಮೊಗದಲ್ಲಿ ಮುಗ್ಧ ಮಗುವಿನ ಸ್ನಿಗ್ಧ ನಗು, ಮೃದು ಮಧುರ ನಡೆನುಡಿ, ವಿಶ್ವವೇ ಶಿವನೆಂಬ ಭಾವ, ಜಗವನೇ ಅಪ್ಪುವ ಅಂತಃಕರಣ, ಗೌರಿ ಶಂಕರದ ತರದ ನಿಲುವು ನಿಶ್ಚೀಮ, ಪ್ರವಚನದ ಸಂವಹನ ವಿನೂತನ, ಸವಿದ ನೆನಪು ಚಿರನೂತನ, ಹೃದಯದಿಂದ ಹೃದಯಕ್ಕೆ ದುಮ್ಮಿಕ್ಕುವ ಭಾವರಸಂಗಂಗೆ, ಜನಮನ ತಣಿಸುವ ತತ್ವತುಂಗೆ, ಎಲ್ಲೆಲ್ಲೂ ನಿಶಬ್ದ, ನೆಲ ಮುಗಿಲಿಗೂ ಕಿವಿ, ಹಾರುವ ಹಕ್ಕಿಗೆ, ಓಡುವ ಕಾರಿಗೆ, ಚಲಿಸುವ ಮೋಡಕ್ಕೆ, ಕಾಡುವ ಕಾಲಕ್ಕೆ ನಿಂತು ಆಲಿಸಿ ಆನಂದಿಸುವ ಕುತೂಹಲ, ಪ್ರಬುದ್ಧತೆಯಲ್ಲಿ ಬುದ್ಧ, ವೈರಾಗ್ಯದಲ್ಲಿ ಅಲ್ಲಮ, ಮೌನಲೋಕದ ಹಾಡುಗಾರ, ಕವಿ ರಸ ಋಷಿ ಮಹರ್ಷಿ ಮಹಾಸಿದ್ಧ ವಿಶ್ವೇಶ್ವರ, ಸಕಲ ಧರ್ಮದ ಸಾರ ಹೀರಿ, ದೇಶ ಭಾಷೆ ಮೇರೆ ಮೀರಿ, ಆಧ್ಯಾತ್ಮ ಸಿರಿಯ ಗಿರಿಗೆ ಹಸಿರು ತೊಡಿಸಿದ ಕಾರಣಿಕ, ಕನ್ನಡ ನಾಡಿನ ದಾರ್ಶನಿಕ, ವಿಶ್ವ ಮಾನವ ಧರ್ಮದ ಮಹಾಮಾನವತಾವಾದಿ, ವಿಶ್ವ ಮಾನವ ಧರ್ಮದ ಮಹಾಮಾನವತಾವಾದಿ, ಮಾನವ ರೂಪಿ ಮಹಾದೇವ, ಭಕ್ತಾನುರಾಗಿ ವಿರಾಗಿ ಶ್ರೀ ಸಿದ್ದೇಶ್ವರ ಶಿವಯೋಗಿ. ಇಷ್ಟು ಅವ್ರ ಬಗ್ಗೆ ಒಂದು ಕವನವನ್ನು. ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಕುರಿತಾದ ಹಲವಾರು ವಿಚಾರಗಳನ್ನು ತಮ್ಮ ಈ ಕವಿತೆಯಲ್ಲಿ ತಾವು ಉಲ್ಲೇಖಗೊಳಿಸಿದ್ದೀರಿ. ಯುವಕರ ಕುರಿತಾಗಿರ್ತಕ್ಕಂಥ ಕಾಳಜಿ ಆಗಿರಬಹುದು, ಕನ್ನಡ ನಾಡ ನುಡಿಯ ಗಡಿಯ ಒಂದು ರಕ್ಷಣೆ ಕುರಿತಾಗಿ ಹೇಳಿರ್ತಕ್ಕಂಥ ಒಂದು ಉತ್ತಮವಾದ ಕವಿತೆಯನ್ನು ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಪ್ರತಿಯೊಬ್ಬರಿಗೂ ಒಬ್ಬರೇ ತಾಯಿ ಇರ್ತಾರೆ, ತಮಗೆ 2 ತಾಯಿ. ಅಂದರೆ ತಾವು ಲಕ್ಷ್ಮೀ ಪುತ್ರರು ಹೌದು, ಸರಸ್ವತಿ ಪುತ್ರರು ಹೌದು. ಒಬ್ಬ ಸಾಹಿತಿ ಕಲಾವಿದ ಆಗಬೇಕಾದ್ರೆ ಒಂದು ಒಳ್ಳೆಯ ಆರ್ಥಿಕ ಸ್ಥಿತಿಯಲ್ಲಿ ಇರುವುದು ಕಡಿಮೆ. ಒಬ್ಬರು ಆರ್ಥಿಕ ಸ್ಥಿತಿಯಲ್ಲಿ ಒಂದು ಉನ್ನತ ಮಟ್ಟಿಗಿದ್ದಾರೆ ಅಂತಂದ್ರೆ ಅವರು ಸಾಹಿತಿ ಕಲಾವಿದರಾಗೋದು ಕಡಿಮೆ. ತಾವು 2 ಕ್ಷೇತ್ರದಲ್ಲಿಯೂ ಕೂಡ ಒಂದು ಉನ್ನತ ಸ್ಥಾನವನ್ನು ತಲುಪಿದ್ದೀರಿ. ಈ ಒಂದು ತಮ್ಮ ಕಾರ್ಯದ ಗುಟ್ಟನ್ನ ಈಗಿನ ಕವಿ ಕಲಾವಿದರಿಗೆ ಕಿವಿ ಮಾತಾಗಿ ಹೇಳುವುದಾದ್ರೆ ಇವೆರಡನ್ನೂ ಸಾಧಿಸಲಿಕ್ಕೆ ಹೇಗೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ನಾನು ಮೊದಲನೇದಾಗಿ ನನ್ನ LIC ಅಭಿವೃದ್ಧಿ ಅಧಿಕಾರಿಯಾಗಿ ನಾನು LICಯಲ್ಲಿ ಭಾಳ ದೊಡ್ಡದಾದ ಸೇವೆಯನ್ನು ಮಾಡಿದೆ. ಅಲ್ಲಿ ನಮಗೆ ನಮ್ಮ ಪಗಾರ, ಒಳ್ಳೆಯ ಪಗಾರ ನಮಗೆ ಸಿಗ್ತಾಯಿತ್ತು. ಅದರ ಜೊತೆಗೆ ನಮಗೆ ಒಳ್ಳೆಯ ಇನ್ಸೆಂಟಿವ್ ಕೂಡ ಸಿಗ್ತಿತ್ತು. ಆಮೇಲೆ ಹೀಗಾಗಿ ನಾನು ಆರ್ಥಿಕವಾಗಿ ಮೊದಲು ಹಿಡಿದು ನಾನು ಸಬಲನಾಗೆ ಇದ್ದೆ. ನಂತರ ಈ ಅಥಣಿಯಲ್ಲಿ ಸುಮಾರು ಒಂದು 10 ಎಕರೆ ಜಮೀನು ತೊಗೊಂಡೆ. ಅಲ್ಲಿ ಅದನ್ನು ಏನೇ KJP ಟೌನ್ ಪ್ಲ್ಯಾನಿಂಗ್ ಮತ್ತು ರೇರಾ ಎಲ್ಲವನ್ನು ಮಾಡಿ ಅದನ್ನು ಪೂರ್ತಿ ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿ ಪ್ಲಾಟ್ ಹಾಕಿ ಅದನ್ನು ಮಾರಾಟ ಮಾಡೋದ್ರಿಂದ ಕೂಡ ನನಗೆ ದುಡ್ಡು ಬರ್ತಾಯಿದೆ. ಆಮೇಲೆ ಕನ್ನಡದಲ್ಲಿ ನಮ್ಮದು 18 ಎಕರೆ ಜಮೀನಿದೆ. ಅಲ್ಲಿ ಕೂಡ ಬೇಸಾಯ ಮಾಡಲಿಕ್ಕೆ ಹೋಗಿ ನಾನು ಮಾವು, ಚುಕ್ಕು, ದ್ರಾಕ್ಷಿ ಈ ಎಲ್ಲ ತೋಟಗಾರಿಕೆ ಬೆಳೆಗಳನ್ನು ನಾನು ಸಾವಯವ ಬೇಸಾಯ ಪದ್ಧತಿಯಲ್ಲಿ ಬೆಳಲಿಕ್ಕೆ ಹೋಗಿದ್ದೆ. ಆದರೆ ಕಾರಣಾಂತರಗಳಿಂದ ಅಲ್ಲಿ ಮಳೆ ಆಗದೆ ಹೋಗಿ ಮತ್ತು ಬರಗಾಲ ಬಿದ್ದು ನನಗೆ ಭಾಳಷ್ಟು ಕಷ್ಟ ನಷ್ಟಕ್ಕೆ ಗುರಿಯಾದೆ. ಆ ಭೂಮಿ ತಾಯಿ ಅಲ್ಲಿ ನನಗೆ ಕಷ್ಟ ನಷ್ಟ ಕೊಟ್ಟಳು. ಆದರೆ ಇಲ್ಲಿ ಅಥಣಿಯಲ್ಲಿ ಏನು ಪ್ಲಾಟ್ ಹಾಕಿನಿ, ಇದರಿಂದ ನನಗೆ ದುಡ್ಡು ಬರ್ತಾ ಇದೆ. ಆರ್ಥಿಕವಾಗಿ ಆ ದೃಷ್ಟಿಯಿಂದ ಸಬಲಾಗಿದ್ದೇನೆ. ಇಷ್ಟೆಲ್ಲ ಒಂದು ಕೆಲಸ ಕಾರ್ಯಗಳ ಮಧ್ಯೆ ಅಲ್ಲಿ ಕೃಷಿಕರಾಗಿ LICಯ ಒಂದು ಅಭಿವೃದ್ಧಿ ಅಧಿಕಾರಿಗಳಾಗಿ ಸಾಕಷ್ಟು ಇಲ್ಲಿ ಡೆವಲಪರ್ ಒಂದು ಲ್ಯಾಂಡ್ ಡೆವಲಪ್ ಮಾಡುವ ಕೆಲಸ ಕಾರ್ಯದೊಳಗೆ ಈ ಸಾಹಿತ್ಯವನ್ನು ಬಿಡಲಿಲ್ಲ. ಯಾಕಂತಂದರೆ ಇದು ನನ್ನ ಹಾಬಿ, ನನ್ನ ಹವ್ಯಾಸ. ಯಾವಾಗಲೂ ವೃತ್ತಿ
ಹೋಗ್ತದೆ ಹೊರತು ಪ್ರವೃತ್ತಿ ಎಂದೆಂದೂ ಹೋಗುವುದಿಲ್ಲ. ಅದಕ್ಕೆ ನಾನು ಹೈಸ್ಕೂಲ್ದಲ್ಲಿ ಓದುವಾಗಲೇ ನಾನು ಈ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡೆ, ಓದುವಂಥದ್ದನ್ನು. ನಾನು ಆ ಸಾರ್ವಜನಿಕರ ಗ್ರಂಥಾಲಯಕ್ಕೆ ಆ ದಿನಗಳೇ ಹೋಗ್ತಾ ಇದ್ದೆ. ಅಥಣಿಯಲ್ಲಿ ಮೌಪತ್ ವಾಚನಾಲಯಕ್ಕೆ ನಾನು ಭೇಟಿ ಆಗ್ತಾ ಇದ್ದೆ, ಅಲ್ಲಿ ಗ್ರಂಥಗಳನ್ನು ತಂದು ಓದ್ತಿದ್ದೆ. ಹೀಗಾಗಿ ಓದುವ ರುಚಿ ನನಗೆ ಆಗ್ಲಿಂದಲೇ ಪ್ರಾರಂಭ ಆಯಿತು. ಆಮೇಲೆ ಆವಾಗ ಚುಟುಕು ಬರಿತಾ ಇದ್ದೆ ನಾನು. ನಂತರ ಕಾಲೇಜ್ ದಿನಗಳಲ್ಲಿ ನನ್ನ ಚುಟುಕುಗಳು ಕಾಲೇಜ್ ಮ್ಯಾಗಜಿನ್ದಲ್ಲಿ ಮಿಸಲನಿಗಳಲ್ಲಿ ಬರ್ತಾ ಇದ್ದು. ನಂತರ ಪಾಟೀಲ್ ಪುಟ್ಟಪ್ಪನವರು ತಮ್ಮ ಪ್ರಪಂಚ ವಾರಪತ್ರಿಕೆಯಲ್ಲೇ ನನ್ನ ಚುಟುಕುಗಳನ್ನ ಹಾಕ್ತಾ ಇದ್ರು, ನನಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಆಮೇಲೆ ನಂತರ ಕುವೆಂಪು, ಬೇಂದ್ರೆ, ಆಮೇಲೆ ಕಣ್ವಿಯವರು, ಹೀಗೆ ನಾನಾ ಕವಿಗಳ ಕಾವ್ಯಗಳನ್ನು ಓದೋದ್ರಿಂದ ನನಗೆ ಮತ್ತಷ್ಟು ಕಾವ್ಯ ಕ್ಷೇತ್ರದಲ್ಲಿ ಭಾಳಷ್ಟು ಆಸೆ ಬಂತು. ಆಮೇಲೆ ಆ ಇಂಟ್ರೆಸ್ಟ್ದಿಂದ ನಾನು ಓದ್ತಾ ಹೋದೆ. ಹೀಗಾಗಿ ಎಲ್ಲ ಕವನ ಸಂಕಲನ. ಈಗ ಸಿದ್ದೇಶ್ವರ ಅಪ್ಪಾಜಿಯವ್ರನ್ನ ಒಳಗೊಂಡಂತೆ ನಾಡಿನ ಅನೇಕ ಪರಮ ಪೂಜ್ಯರು ಕೂಡ ತಮ್ಮ ಸಾಹಿತ್ಯದ ಮತ್ತು ತಮ್ಮ ಕಾರ್ಯದ ಸೇವೆದ ಕುರಿತಾಗಿ ಸಾಕಷ್ಟು ತಮ್ಮನ್ನ ಶ್ಲಾಘನೆ ಮಾಡಿದ್ದಾರೆ. ಅದೇ ರೀತಿ ನಮ್ಮ ನಾಡಿನ ಮಹಾನ್ ಕವಿಗಳು ಕೂಡ ತಮ್ಮ ಸಾಹಿತ್ಯವನ್ನು ಮೆಚ್ಚಿ ತಮಗೆ ಪ್ರಶಂಸೆ ಮಾತುಗಳನ್ನು ಆಡಿದ್ದಾರೆ. ಅವರ ಒಂದು ಹಿರಿಯ ಸಾಹಿತಿಗಳಾಗಿರಬಹುದು, ಪರಮ ಪೂಜ್ಯರ ಒಂದು ಒಡನಾಟ ಯಾವ ರೀತಿಯಾಗಿ ನಿಮ್ಗೆ ಅನುಭವಕ್ಕೆ ಬಂದಿದ್ದ? ನಮಗೆ ಏನಾಗಿದೆ ಅಂದರೆ, ನನಗೆ ಸಾಹಿತ್ಯ ಕ್ಷೇತ್ರದಲ್ಲಿರೋ ಸಾಹಿತಿಗಳ ಪರಿಚಯ ಭಾಳ ಆಯಿತು. ಆಮೇಲೆ ಪರಮ ಪೂಜ್ಯರು ಅಥಣಿ ಮತ್ತು ಅಥಣಿ ಗಚ್ಚಿನ ಮಠ, ಮೋಟಗಿ ಮಠ, ಇಲ್ಲಿ ಶೆಟ್ರ ಮಠ, ಇಲ್ಲೆಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯೋದ್ರಿಂದ ನಾನು ಅಲ್ಲಿ ನಾಡಿನ ಅನೇಕ ಪೂಜ್ಯರು ಅಲ್ಲಿ ಬರ್ತಾಯಿದ್ರು. ಹೀಗಾಗಿ ಅವ್ರದ್ದೆಲ್ಲ ಪರಿಚಯ ಆಯಿತು. ಆಮೇಲೆ ಆ ಪರಿಚಯದಿಂದ ಸಾಕಷ್ಟು ಸಾಹಿತಿಗಳಾಯಿತು. ಈಗ ಪಾಟೀಲ್ ಪುಟ್ಟಪ್ಪನವರಾಗಿರ್ಬೋದು, ಅಥವಾ ಹಾಮಾನಾಯಕರಾಗಿರ್ಬೋದು, ಧೂನಿ ಬೆಳಗಲಿ ಆಗಿರ್ಬಹುದು, ಅಥವಾ ಇನ್ನು ಅನೇಕ ನಾಡಿನ ಮಹಾನ್ ಕವಿಗಳು ಅವರಿಗೆ ತಮ್ಮ ಒಂದು ಈ ಸೇವೆ ಅತ್ಯಂತ ಪ್ರಿಯವಾಗಿ ತಮ್ಮನ್ನ ಒಂದು ಪ್ರಶಂಸೆಯಲ್ಲಿ ಗೊಳಿಸಿದ್ದಾರೆ. ಅದಕ್ಕಾಗಿ ಅವರ ಒಂದು ಬಾಂಧವ್ಯ ನಿಮ್ಮ ಜೊತೆಗೆ ಯಾವ ರೀತಿಯಾಗಿತ್ತು? ಅಲ್ಲ, ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಈ ನಮ್ಮ ಮನೆಗೆ 4 ಸಲ ಬಂದು ಹೋಗ್ಯಾರ. ಆಮೇಲೆ ಅವರೇ ಉದ್ಘಾಟನೆ ಮಾಡ್ಯಾರ ಈ ಮನೆಯನ್ನ, ಅವರೇ ಉದ್ಘಾಟನೆ ಮಾಡ್ಯಾರ. ದೀಪ ಬೆಳಗೋದ್ರ ಮೂಲಕ, ಇದೇ ಜಾಗದಲ್ಲಿ ದೀಪ ಬೆಳಗೋದ್ರ ಮೂಲಕ ಉದ್ಘಾಟನೆ ಮಾಡಿದ್ರು. ಈ ಹಿರಿಯ ಕವಿಗಳ ಒಡನಾಟ ಕುರಿತಾಗಿ ಹೇಳುವ. ಮತ್ತೆ ನಮಗೆ ಚಂದ್ರಶೇಖರ್ ಪಾಟೀಲ್ ಅವರು ಅನ್ಬೋದು. ಆಮೇಲೆ MM ಕಲಬುರ್ಗಿ ಸರ್ ಅವರು ನಮ್ಮ ಮನೆಗೆ ಬಂದು ಹೋಗ್ಯಾರ. ಅವರು ಕೂಡ ಬಹಳಷ್ಟು ನಮಗೆ ಆತ್ಮೀಯರಾಗಿದ್ರು. ಆಮೇಲೆ ನಮ್ಮ ಕಾವ್ಯದ ಕುರಿತು ಬಹಳ ಭರವಸೆಯಾದ ಮಾತನ್ನು ಹೇಳಿದ್ದಾರೆ ಅವರು. ಏನಪ್ಪಾ ಅಂತಂದ್ರೆ, ನಿಮ್ಮದು ಕವಿ ಮನಸ್ಸು, ಇದಕ್ಕೆ ಅನೇಕ ಕವನಗಳು ಸಾಕ್ಷಿಯಾಗಿವೆ. ನಿಮಗೆ ನಿಮ್ಮ ಕಾವ್ಯ ಜೀವನಕ್ಕೆ ಯಶಸ್ಸು ಕೋರುವೆ ಅಂತ ಅವ್ರು ಹೇಳಿದರೆ, ನಮ್ಮ ಚಂಪಾ ಅವ್ರು ಹೇಳ್ತಾರೆ, ಇಬ್ಬನಿಯ ಹನಿಗಳಲ್ಲಿ ಅಲಿಬಾದಿಯವರ ಆರೋಗ್ಯಕರ ಮನೋಧರ್ಮ, ರೂಪಕಗಳ ಆಯ್ಕೆ, ಅಭಿವ್ಯಕ್ತಿಯ ಸಂಯಮ, ಬದುಕಿನ ಒಳನೋಟ ಒಡೆದು ಕಾಣುವಂತಿದೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಸಿದ್ದೇಶ್ವರ ಸ್ವಾಮೀಜಿಯವರು, ಕವನಗಳು ಸತ್ವಯುತವಾಗಿ ತತ್ವಯುತವಾಗಿ ಮಿಂಚಿನಂತೆ ಮೂಡಿ ಬಂದಿವೆ, ಮಿಂಚು ಹೃದ್ಭಾವಗಳ ಗೊಂಚಲು ಅಂತ ಹೇಳ್ಯಾರ. ಸಾಶಿ ಮರುಳೇನವರು, ನನ್ನ ದೃಷ್ಟಿಯಲ್ಲಿ ಕವಿಮಿತ್ರ ಅಪ್ಪಾಸಾಹೇಬ್ ಅಲಿಬಾದಿ ಅಭಿನವ ಸರ್ವಜ್ಞ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಅಂತ ಭಾಳ ದೊಡ್ಡ ಮಾತು ಅವರು ಹೇಳಿದ್ದಾರೆ. ಆಮೇಲೆ ಗೋರು ಚನ್ನಬಸಪ್ಪನವರು, ವರದಕ್ಷಿಣೆ ತೆಗೆದುಕೊಳ್ಳದೆ ಮದುವೆಯಾಗಿರುವ ಅಲಿಬಾದಿಯವರು ಕನ್ನಡ ಶರಣ ಆಸಕ್ತರಿಗೆ ವಚನ ದಕ್ಷಿಣೆ ಕೊಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳ್ತಾರೆ. ಹೀಗೆ ಹಾಮಾನಾಯಕರು ಬರ್ತಾರೆ, ನಿಮ್ಮ ಹನಿಗವತಿಗಳಲ್ಲಿ ಪ್ರವಾಹವನ್ನು ಕಂಡಿದ್ದೇನೆ ಅಂತ ಹೇಳ್ತಾರೆ. ಆಮೇಲೆ BS ನದಿ ಅವರು, ಗಿರಡ್ಡಿ ಗೋವಿಂದರಾಜ್ ಅವರು, ಡಾಕ್ಟರ್ S ವಿದ್ಯಾಶಂಕರ್ ಅವರು, ಬಗಿ ಯಲ್ಲಟ್ಟಿ, GM ಹೆಗಡೆ, ಆಮೇಲೆ ಸಿದ್ದರಾಜ್ ಪೂಜಾರಿ, PS ಮಾಳಿಯವರು, ಜರಗನಹಳ್ಳಿ ಶಿವಶಂಕರ್, ಇಂಥ ದೊಡ್ಡ ದೊಡ್ಡ ಸಾಹಿತ್ಯ ದಿಗ್ಗಜರು ನನ್ನ ಕುರಿತು ತಮ್ಮದೇ ಆದ ಮಾತುಗಳನ್ನು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡಿಕೊಳ್ತಾ ಇದ್ದಾರೆ. ತಾವು ಭಾರತೀಯ ಜೀವ ವಿಮಾ ಅಭಿವೃದ್ಧಿಯ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸಿದ್ದೀರಿ. ಅದೇ ರೀತಿ ಅಥಣಿಯ ಕ್ಷೇತ್ರದಲ್ಲಿ, ಅಥಣಿಯ ಭಾಗದಲ್ಲಿ ಸಾಹಿತ್ಯ ಅಭಿವೃದ್ಧಿ ಕೂಡ ಮಾಡಿದ್ದೀರಿ. ಆ ನಿಟ್ಟಿನಲ್ಲಿ ನಿಮಗೆ ಹಲವಾರು ಪ್ರಶಸ್ತಿಗಳು ಕೂಡ ನಿಮ್ಮ ಮುಡಿಗೆ ಏರಿದ್ದಾವೆ. ಸುವರ್ಣ ಕನ್ನಡಿಗ, ಸುವರ್ಣ ಟಿವಿಯಿಂದ ಕೂಡ ತಮಗೆ ಪ್ರಶಸ್ತಿ ದೊರೆತಿದೆ. ಅದರ ಕುರಿತಾಗಿ ಹೇಳುವುದಾದರೆ, 2025 ಜನವರಿಯಲ್ಲಿ
ಸುವರ್ಣ ಕನ್ನಡಿಗ ಅನ್ನುವಂಥ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭ ಪತ್ರಿಕೆಯವರು ಇಬ್ಬರೂ ದಂಪತಿಗಳನ್ನ ಕರೆದು ಬೆಂಗಳೂರಿಗೆ ಕರೆದು ಜನವರಿ ತಿಂಗಳಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅದು ತಾಜ್ ಹೋಟೆಲ್ದಲ್ಲಿ ಭಾಳ ಅದ್ಭುತವಾದ ಕಾರ್ಯಕ್ರಮ ಅದಾಗಿತ್ತು. ನಮ್ಮ ಮೈಸೂರಿನ ಯದುವೀರ ಶ್ರೀಕಾಂತ ದತ್ತ ಒಡೆಯರ್ ಅವರು ನಮ್ಮ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಅದು ಭಾಳ ನನಗೆ ಖುಷಿಯನ್ನು ತಂದಿದೆ. ಆಮೇಲೆ ತಮ್ಮ ಟಿ ವಿಯಲ್ಲಿ ಕೂಡ ಅದನ್ನು ವಿಸ್ತರಿಸಿದರು. ನಂತರ ಪತ್ರಿಕೆಯಲ್ಲಿ ಕೂಡ ಒಂದು ಪುಟವನ್ನು ನನ್ನ ಪರಿಚಯಾತ್ಮಕವಾಗಿ ಒಂದು ಪುಟದಲ್ಲಿ ನಾನು ಹುಟ್ಟುಹಬ್ಬದಂದು ಸೆಪ್ಟೆಂಬರ್ 1ನೇ ತಾರೀಕು ನನ್ನ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಅಲ್ಲಿತ್ತು. ಆ ಸಂದರ್ಭದಲ್ಲಿ ಒಂದು ಫುಲ್ ಪೇಜ್ ನನಗೋಸ್ಕರ ಅವರು ಮುಡುಪಾಗಿಟ್ಟು ಬರೆದಿದ್ದಾರೆ. ಅದಕ್ಕೆ ಭಾಳ ಸಂತೋಷ ಅನ್ನಿಸ್ತದೆ. ಆಮೇಲೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ಕಾಶಿ ಜಗದ್ಗುರುಗಳು ಅವರು ಒಂದು ದೊಡ್ಡ ಕಾರ್ಯಕ್ರಮ ಹಾವೇರಿ ಒಂದು ಅಲ್ಲಿ ಆಯಿತು. ಆ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಅವರು ಸಾಹಿತ್ಯ ರತ್ನಾಕರ ಅನ್ನುವಂಥ ಪ್ರಶಸ್ತಿಯನ್ನು ನಾವು ದಂಪತಿಗಳಿಗೆ ಕೊಟ್ಟರು. ಅದು ಕೂಡ ನನಗೆ ಭಾಳಷ್ಟು ಖುಷಿಯನ್ನು ತಂದಿದೆ. ಆಮೇಲೆ ಇತ್ತೀಚೆಗೆ ಪೃಥ್ವಿ ಫೌಂಡೇಶನ್ ಬೆಳಗಾವಿಯವರು ಅನುಪಮ ಸೇವಾರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗೆ ಸುಮಾರು ಒಂದು 60ರ ಮೇಲೆ ನನಗೆ ಪ್ರಶಸ್ತಿಗಳು ಬಂದಿವೆ. ಆದರೂ ಈ ಸಂಘ ಸಂಸ್ಥೆಗಳು ನಮಗೆ ಈ ರೀತಿ ಪ್ರಶಸ್ತಿಗಳು ಬಂದಿವೆ. ಆದರೂ ಸರ್ಕಾರದ ಪ್ರಶಸ್ತಿಗಳು ಇನ್ನೂವರೆಗೆ ಯಾವುದೂ ಬಂದಿಲ್ಲ. ಅದು ಬರಲಿ ಅಂತೇಳಿ ಆಶಿಸ್ತೇನೆ. ಕನ್ನಡ ನಾಡಿನಲ್ಲಿ ರನ್ನ, ಪೊನ್ನ, ಜನ್ನ, ಪಂಪ, ಹರಿಹರ, ರಾಘವಾಂಕ, ಕಾಳಿದಾಸ, ಕುವೆಂಪು, ದ ರಾ ಬೇಂದ್ರೆ, ಮಾಸ್ತಿ ಇಂತೆಲ್ಲ ಮಹಾನ್ ಕವಿಗಳು ಕಾವ್ಯಲೋಕವನ್ನು ಶ್ರೀಮಂತಗೊಳಿಸಿದ್ದಾರೆ. ಶರಣರು, ದಾಸರು ಕೂಡ ತಮ್ಮ ತತ್ವಪದಗಳ ಮುಖಾಂತರ ಈ ನಾಡಿನ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಈಗಲೂ ಕೂಡ ಕರ್ನಾಟಕದ ಹಲವು ಭಾಗಗಳಲ್ಲಿ ತಮ್ಮಂಥ ಸಾಹಿತ್ಯ ಕೃಷಿ ಮಾಡುವಂಥವರು ಜನ ಇರುವಾಗ ಸಾಹಿತಿಗಳು ಮತ್ತು ಸಂಶೋಧಕರು, ಚಿಂತಕರು ಉತ್ತಮವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಮತ್ತು ಸಾಹಿತ್ಯದ ಮುಖಾಂತರ ಈ ರಾಜ್ಯವನ್ನು, ಈ ನಾಡನ್ನು ಒಂದು ಸುಸ್ಥಿತಿಯಲ್ಲಿಡುವಂಥ ಸಾಹಿತ್ಯ ಇರುವಾಗ ಇತ್ತಿತ್ತಲಾಗೆ ಬರ್ತಕ್ಕಂಥ ಒಂದು ಜಾನಪದ ಹೆಸರಿನಲ್ಲಿ ಈ ಕ್ಯಾಸೆಟ್ ಆಗಿರ್ಬೋದು, ಧ್ವನಿ ಸುರುಳಿ ಮುಖಾಂತರ ಆಗಿರ್ಬೋದು, ಅಥವಾ ಯೂಟ್ಯೂಬ್ ಮುಖಾಂತರ ಆಗಿರ್ಬೋದು, ಬಹಳಷ್ಟು ಸುಸಂಸ್ಕೃತರು ನಾಚುವಂಥ ಒಂದು ಅಶ್ಲೀಲ ಪದಗಳ ಮುಖಾಂತರ ಏನಂತಾರೆ ಸಾಹಿತ್ಯ ಬರ್ತಾ ಇದೆ. ಅಂಥ ಒಂದು ಅತ್ಯಂತ ಕೀಳುಮಟ್ಟದ ಸಾಹಿತ್ಯ ಬರೆಯುವಂಥವ್ರನ್ನಾಗಿರ್ಬೋದು, ಹಾಡುವಂಥವ್ರನ್ನಾಗಿರ್ಬೋದು ಇವತ್ತು ವೈಭವೀಕರಿಸುವಂಥದ್ದು ನಡೆದೈತಿ. ಇಂಥ ಒಂದು ಸಾಹಿತ್ಯ ಶ್ರೀಮಂತಿಕೆ ಇರುವಾಗಲೇ ಇದ್ರೂ ಕೂಡ ನಮ್ಮ ಜನ ಅದ್ರ ಕಡೆ ವಾಲ್ತಾ ಇರೋದ್ರ ಬಗ್ಗೆ ನಮಗೂ ಕೂಡ ಒಂದು ನಿಗಮದ ನೋವು ಕಾಡ್ತಾ ಇದೆ. ಅದ್ರ ಬಗ್ಗೆ ಈ ಇವತ್ತಿನ ಸಾಹಿತ್ಯದ ಬಗ್ಗೆ ಕುರಿತಾಗಿ ತಾವು ಏನು ಹೇಳ ಬಯಸ್ತೀರಿ? ಅಲ್ಲ, ನೀವು ಹೇಳೋದು ನಿಜ. ಇವತ್ತಿನ ದಿವಸ ಕಬ್ಬಿನ ಸೀಸನ್ ನಡೆದದ. ಈಗ ಎಲ್ಲ ಟ್ರ್ಯಾಕ್ಟರಲ್ಲಿ ನೋಡಬೇಕಾದ್ರೆ ಈ ಅಶ್ಲೀಲ ಗೀತೆಗಳೇ ರಾರಾಜಿಸ್ತವೆ. ಮತ್ತು ಇವತ್ತಿನ ದಿನದಲ್ಲಿ ಭಾಳಷ್ಟು ಈ ಒಂದು ಕೃಷಿ ಕಾರ್ಮಿಕ ವಲಯದಲ್ಲಿ ಅವರು ಅಂಥದ್ದನ್ನೇ ಅವರು ಇಷ್ಟಪಡ್ತಾರೆ. ಆದರೂ ಅದು ಕೀಳುಮಟ್ಟದ ಸಂಗೀತ. ಅದಕ್ಕೆ ಹೋಗದೆ ನಮ್ಮ ದ ರಾ ಬೇಂದ್ರೆ ಅವರು, ಕಣ್ವಿ ಅವರು ಭಾಳ ಅದ್ಭುತವಾದ ಮತ್ತು ನಮ್ಮ ಜನಪದ ಗೀತೆಗಳದಾವ. ಅಂಥ ಗೀತೆಗಳನ್ನು ಹಚ್ಚಿ ನಾವು ಟ್ರ್ಯಾಕ್ಟರ್ದಲ್ಲಿ ಹಚ್ಚಿ ಇದು ಮಾಡಬೇಕು. ಆಮೇಲೆ ಮುಖ್ಯತಃ ನೋಡ್ಬೇಕಂದ್ರೆ ಟ್ರ್ಯಾಕ್ಟರ್ದಲ್ಲಿ ಹಚ್ಚುವುದರಿಂದ ಹಿಂದಿನ ಗಾಡಿ ಹಾರು ನೋಡ್ದಂತೆ ಗೊತ್ತಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಹಚ್ಚಬಾರ್ದು, ಅದನ್ನು ಮನೆಯಲ್ಲಿ ಕುಳಿತು ಕೇಳಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೀನಿ. ಆಮೇಲೆ ಮತ್ತೊಂದು ಏನಾಗಿದೆ ಅಂದರೆ, ಎಲ್ಲ ಜನಪ್ರಿಯತೆಗೋಸ್ಕರ ಬರಿತಾ ಇದ್ದಾರೆ ಜನ ಕಾವ್ಯವನ್ನು. ಆದರೆ ಅವರಲ್ಲಿ ಓದುವಿಕೆ ಕಡಿಮೆ ಆಗ್ತಾ ಇದೆ. ಆಮೇಲೆ ಓದುವುದು ಶಿರಸ್ಸಾಗಿ ನಾವು ಓದಬೇಕಾಗಿದೆ. ನಾವು ಓದೋದ್ರಿಂದ ಭಾಳಷ್ಟು ಜ್ಞಾನಾರ್ಜನೆ ಆಗ್ತದೆ. ಆಮೇಲೆ ಓದೋದೇ ಬರಿಬಾರ್ದು. ಆ ದೃಷ್ಟಿಯಿಂದ ನಾ ಒಂದು ಯುವಕರಿಗೆ ಕರೆ ಕೊಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಒಂದು ಗ್ರಂಥಾಲಯ ಮಾಡಿರಿ, ಆಮೇಲೆ ಊರಿಗೊಂದು ಗ್ರಂಥಾಲಯ ಮಾಡಿರಿ, ಆಮೇಲೆ ಅದರಿಂದ ಓದ್ರಿ, ಮುಂದೆ ಬರ್ರಿ. ಆಮೇಲೆ ಒಂದು ಪುಸ್ತಕ ಇದ್ರೆ ಒಬ್ಬ ಗೆಳೆಯ ಇದ್ದಾನೆ. ಆ ದೃಷ್ಟಿಯಿಂದ ಈ ಒಂದು ಪುಸ್ತಕ ಪ್ರೇಮವನ್ನು ನಾವು, ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ಕೋಬೇಕು
ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ. ಓದದಿ ದಿನವೂ ಓದಿತೆಂದನ ಬೇಡ, ಓದುತ್ತಲಿರಲು ಕಾಣದ ಹಾದಿಯೂ ಸುಗಮ ಅಂತ ಹೇಳಿ. ಓದಿದರೆ ಹಾದಿ, ಓದಿದರೆ ಗಾದಿ, ಓದದೆ ಓದಿ ನೀ ಬೂದಿ ಆದಿ ಅಂತಕ್ಕಂಥ ಮಾತನ್ನ ತಾವು ತಮ್ಮ ವಿಚಾರದಲ್ಲಿ ಬಹಳ ಅರ್ಥಪೂರ್ಣವಾಗಿ ತಾವು ವ್ಯಕ್ತಪಡಿಸಿದ್ದೀರಿ. ಸರ್, ಸತಿಪತಿಗಳ ಒಂದಾದ ಭಕ್ತಿ ಹಿತವಾಗಿ ಪೂವುದು ಶಿವಂಗೆ, ಸತಿಪತಿಗಳ ಒಂದಾಗದ ಭಕ್ತಿ ಅಮೃತದೊಳು ವಿಷಯ ಬೆರಿತಂತೆ ಅಂತ ಹೇಳ್ತಾರೆ. ಹೌದು, ನಿಜ ನಿಜ. ತಾವು ಕೂಡ ಅತ್ಯಂತ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೂಡ ತಾವು ದಂಪತಿಗಳ ಸಮೇತವಾಗಿ ಬರುವಂತದ್ದಾಗಿರ್ಬೋದು, ಅಥವಾ ನಿಮ್ಮ ಸಾಹಿತ್ಯ ಕ್ಷೇತ್ರದ ಸಾಧನೆ, ಈ ಸಂಘಟನಾತ್ಮಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಮೇಡಮ್ ಅವರ ಸಹಕಾರ ಯಾವ ರೀತಿಯಾಗಿ ಇದೆ? ನನ್ನ ಮಡದಿ ಭಾರತಿ ನಮ್ಮ ಅಕ್ಕನ ಮಗಳು ಅವಳು. ಆಮೇಲೆ ಮೊದಲು ಹಿಡಿದು ನಮ್ಗೆ ಪರಿಚಯ, ನಂತರ ನಮ್ಮ ಮದುವೆ ಆದಾಗ ಹಿಡಿದು ಆಕಿನೂ ಕೂಡ ಬರ್ಕೋತ ಬಂದಿದ್ದಾಳೆ. ಇಬ್ಬರು ಸಾಹಿತ್ಯ ದಂಪತಿ ಆಗಿದ್ದೀವಿ. ಆಮೇಲೆ ಬೀದರ್ದಿಂದ ಬೆಂಗಳೂರವರೆಗೆ ಅದು ಯಾವುದೇ ಸಾಹಿತ್ಯಿಕ ಕಾರ್ಯಕ್ರಮ ಇರ್ಬೋದು, ಸಮ್ಮೇಳನ ಇರ್ಬೋದು, ನಾವು ಇಬ್ಬರು ಜೊತೆಯಾಗಿ ಹೋಗ್ತೀವಿ, ಜೊತೆಯಾಗಿ ನಮಗೆ ಸನ್ಮಾನ ಮಾಡ್ತಾರೆ. ಆಮೇಲೆ ಆಕೆಗೂ ಕೂಡ ಅಖಿಲ ಭಾರತ ಮಟ್ಟದ ಸಾಹಿತ್ಯ ಸಮ್ಮೇಳನದಲ್ಲಿ ಗುಲ್ಬರ್ಗಾದಲ್ಲಿ ಕವನ ವಾಚನ ಮಾಡಲಿಕ್ಕೆ ಹೆಸರು ಕೂಡ ಆಕೆದು ಬಂದಿತ್ತು, ಅಲ್ಲಿ ವಾಚನ ಮಾಡಿದ್ದಾಳೆ. ಆಮೇಲೆ ಅನೇಕ ವಚನಗೋಷ್ಠಿಯಲ್ಲಿ, ಆಧುನಿಕ ವಚನಗೋಷ್ಠಿಗಳಲ್ಲಿ, ಕವಿಗೋಷ್ಠಿಗಳಲ್ಲಿ ಆಕೆನೂ ಕೂಡ ಭಾಗವಹಿಸಾಳ. ನಾನು ಕೂಡ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ನೀವು ರಾಜ್ಯದ ಹಲವಾರು ಸಾಹಿತ್ಯಿಕ, ಅದು ತಾಲೂಕಾ ಮಟ್ಟ ಆಗಿರ್ಬೋದು, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟದ ಹಲವಾರು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಂಡಿರಿ ಸಾಹಿತ್ಯಿಕವಾಗಿ. ಅದರಲ್ಲಿ ಒಂದು ಮಕ್ಕಳ ಚುಟುಕು ಸಾಹಿತ್ಯ ಪರಿಷದದ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರು ಕೂಡ ಆಗಿ ತಾವು ಆ ಸ್ಥಾನವನ್ನು ಅಲಂಕರಿಸಿದ್ದೀರಿ. ಈ ಎಲ್ಲ ಕಾರ್ಯಕ್ರಮದಲ್ಲಿ ನಿಮಗೆ ಅತ್ಯಂತ ಒಂದು ಖುಷಿ ಕೊಟ್ಟಂತದ್ದಾಗಿರ್ಬೋದು ಅಥವಾ ಸ್ಮರಣೀಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನೆನೆಸುವುದಾದ್ರೆ? ನನಗೆ ಅದೇ ಚುಟುಕು ಸಾಹಿತ್ಯ ಜಿಲ್ಲಾ ಸಮ್ಮೇಳನ ಇದೇ 2025 ಮಾರ್ಚ್ 1 ಹಾಗೂ 2 ಬೆಳಗಾವಿಯಲ್ಲಿ ಜರುಗಿತ್ತು. ಆಮೇಲೆ ಚುಟುಕು ಸಾಹಿತ್ಯ ಪರಿಷತ್ತಿನ ಬೆಳ್ಳಿ ಹಬ್ಬ ಕೂಡ ಅದೇ ಸಂದರ್ಭದಲ್ಲಿ ಆಚರಣೆ ಮಾಡಿದರು. ಅದಕ್ಕೆ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷನನ್ನಾಗಿ ನನ್ನ ಆಯ್ಕೆ ಮಾಡಿ ನನ್ನ ನಾವು ಇಬ್ಬರು ದಂಪತಿಗಳನ್ನು ಬೆಳ್ಳಿ ರಥದಲ್ಲಿ ನಮ್ಮನ್ನು ಮೆರವಣಿಗೆ ಮಾಡಿದರು. ನಂತರ 2 ದಿನಗಳ ಕಾಲ ಒಂದು ಸಮ್ಮೇಳನ ಬೆಳಗಾವಿಯಲ್ಲಿ ಮಹಾಂತ ಭವನದಲ್ಲಿ ಭಾಳ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ಜರುಗಿತು. ಅದು ನನಗೆ ಭಾಳ ಖುಷಿ ಕೊಟ್ಟದ. ಅದರ ಜೊತೆಗೆ ಇನ್ನೂ ಹಲವಾರು ರಾಜ್ಯ ಮಟ್ಟದ ಸಮ್ಮೇಳನಗಳಲ್ಲಿ ಕೂಡ ನಾನು ಸಮ್ಮೇಳನ ಅಧ್ಯಕ್ಷನಾಗಿ ಭಾಗವಹಿಸಿದ್ದೇನೆ. ಆಮೇಲೆ ಬೆಂಗಳೂರಿನಲ್ಲಿ ನಡೆದಂಥ ಸುರುವೆ ಕಲ್ಚರಲ್ ಅಕಾಡೆಮಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರ ಸಹಯೋಗದಲ್ಲಿ ಭಾಳ ದೊಡ್ಡ ಕಾರ್ಯಕ್ರಮ 2017ರಲ್ಲಿ 4 ದಿನಗಳವರೆಗೆ ಚುಟುಕು ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಮಟ್ಟದ್ದು ನಡೆದಿತ್ತು. ಅದು ಕೂಡ ನಾನು ಸಮ್ಮೇಳನ ಅಧ್ಯಕ್ಷನನ್ನಾಗಿ ಮಾಡಿದರು. ಅದು ಕೂಡ ನನಗೆ ಭಾಳಷ್ಟು ಸಂತಸವನ್ನು ತಂದಿದೆ. ಇದುವರೆಗೆ ಸಾಕಷ್ಟು ತಮ್ಮ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಾಮಾಜಿಕ ಕ್ಷೇತ್ರದ ಕುರಿತಾದ ಹಲವು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಮಲ್ಲಯುದ್ಧ ಈ ಒಂದು ಚಾನಲನ್ನು ನಮ್ಮ ಬಾಳಿಕಾಯಿ ಮಲ್ಲು ಅವರು ನಡೆಸ್ಕೊಂತ ಬಂದಿದ್ದಾರೆ. ಅವರು ಕೂಡ ಕವಿ, ಸಾಹಿತಿಗಳು, ಸಂಘಟಕರು, ಆಮೇಲೆ ಭಾಳ ಒಳ್ಳೆಯ ಸಹೃದಯಿ ಕೂಡ ಅವರಾಗಿದ್ದಾರೆ. ಕಳೆದ 8-10 ವರ್ಷಗಳ ಪರಿಚಯ ನಮ್ಮದು ಅವ್ರದ್ದು ಕೂಡ. ತಾವೆಲ್ಲರೂ ಈ ಒಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ, ಅವರಿಗೆ ಪ್ರೋತ್ಸಾಹ ಕೊಡ್ರಿ. ಅವರು ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಾ ಇರಲಿ. ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕವಿ, ಸಾಹಿತಿಗಳನ್ನು ಮತ್ತು ಕಲಾವಿದರನ್ನು ಪರಿಚುವಂಥ ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಲಿ. ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾನು ಕೇಳಿಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದುವರೆಗೆ ತಮ್ಮ ಸಾಹಿತ್ಯದ ಒಂದು ಜರಣಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನು ಮತ್ತು ತಮ್ಮ ಒಂದು ಕಾವ್ಯದ ಸವಿಯನ್ನು ನಿಮ್ಮೆಲ್ಲರಿಗೆ ನೀಡಿದ್ದಕ್ಕಾಗಿ ಅವರಿಗೆ ನಮ್ಮ ಒಂದು ಮಲ್ಲಯುದ್ಧ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಒಬ್ಬ ಸಾಧಕರೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಈ ಕನ್ನಡದ ಮಗು ಮಲ್ಲು ಬಾಳಿಕಾಯಿಯ ಧನ್ಯವಾದಗಳು.